ಇದು ಹಣ್ಣುಗಳಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಮತ್ತು ಈ ಚೇಳು ಹುಳ ಉಪ್ಪಡೆ ಎಲ್ಲ ಸುಮ್ಮನೆ ದೂರದಿಂದ ನಾವು ಫೋಟೋ ಹೊಡ್ಕೊಂಡು ಬರಬೇಕಷ್ಟೆ. ಇದ್ರ ಹತ್ರನೂ ಹೋಗೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಪ್ರಾನ್ಸರ ತಿನ್ಬೋದು ಅಂತ ನೋಡಿದ್ವಿ, ಅದು ಬೇರೆ ಥರನೇ ಇತ್ತು ಬಿಡಿ. ಬಟ್ ಏನಪ್ಪ ಅಂದರೆ ಕಣ್ಣಿಗೆ ಕಲರ್ಫುಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೊಂದು ಸ್ಮೆಲ್ಲಿಗೆ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋಲ್ಲ. ಈ ಮಾಲಲ್ಲಿ ಏನಪ್ಪ ಅಂದರೆ ಪ್ರತಿ 3 ಫೀಟ್ 6 ಫೀಟಿಗೆ ಹೊಸ ಫುಡ್ಗಳು, ಅದನ್ನು ತಿನ್ನೋ ಒಂದು ಧೈರ್ಯ ನಿಮ್ಮಲ್ಲಿ ಇರಬೇಕಷ್ಟೆ. ಇದೇನಿದು ಹಲಸಿನ ಹಣ್ಣು ಅಂತ ತೊಗೊಂಡೆ, ಬಟ್ ಅದೊಂಥರ ಇತ್ತು ಬಿಡಿ. ಮತ್ತು ಈ ವೆಜಿಟೇರಿಯನ್ಗಳು ಬಂದರೆ ಹೆಂಗಪ್ಪ ಕತೆ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಮತ್ತು ಇಲ್ಲೆಲ್ಲ ಅವರಿಗೆ ಬೇರೆ ಐಟಮ್ಸ್ಗಳಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ನಾನ್ ವೆಜ್ಜೇ ಜಾಸ್ತಿ ಇರುತ್ತೆ. ಅಬ್ಬಬ್ಬಾ, ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದು ಮೊಸಳನ್ನ ಹೊಡೆದು ನೇತಾಕಿದ್ದು ನೋಡಿದ್ದು. ಅದೇನೋ ಈ ಮೊಸಳಲ್ಲಿ ತುಂಬ ಪ್ರೋಟೀನ್ ಸಿಗುತ್ತೆ ಅಂತ ತುಂಬ ಜನ ತಿಂತಾಯಿರ್ತಾರೆ. ಮತ್ತು ಯಾವ್ದಾರು ಐಟಮ್ ತೊಗೊಳೋಣ ಅಂತ ಅಲ್ಲಿ ಹೋದರೆ ಇಲ್ಲಿ ಯಾಕೆ ಬಂದಿದ್ದೀನಿ, ಇದ್ಯಾಕೆ ಹಿಂಗಿದೆ, ಇದ್ಯಾಕೆ ಈ ಥರ ಕಲರ್ ಇದೆ, ಇದು ಯಾವ ಪ್ರಾಣಿ ಅಂತ ಯೋಚನೆ ಮಾಡೋಷ್ಟಲ್ಲೇ ಟೈಮ್ ಹೋಗಿರುತ್ತೆ. ಏನಾದ್ರು ಐಕಾನಿಸಮ್ ಮಾಲ್ಗೆ ಬಂದರೆ ಹಣ್ಣು ತೊಳೆಯೋಕ್ಕೆ ನೀರು ತರಬೇಕು, ಹುಷಾರು. ಪತ್ರದಲ್ಲಿ ಸುಖುಮಿತ್ ರೋಡ್ ಅನ್ನೋದು ಒಂದು ರೆಸಿಡೆನ್ಷಿಯಲ್ ಸ್ಟ್ರೀಟ್ ಆಗಿದೆ. ಮತ್ತೊಂದು ಕಡೆ ನಾರ್ತ್ ವಿಯೆಟ್ನಾಂ ವರ್ಸಸ್ ಸೌತ್ ವಿಯೆಟ್ನಾಂ ವಾರ್. ಸೌತ್ ವಿಯೆಟ್ನಾಂ ವಾರಲ್ಲಿ ಭಾಗಿಯಾಗಿದ್ದ ಸೋಲ್ಜರ್ಸ್ಗಳು ತಮ್ಮ ರಜಾ ದಿನಗಳನ್ನು ಕಳೆಯಲು ಬ್ಯಾಂಕಾಕಿಗೆ ಬರ್ತಾ ಇರ್ತಾರೆ. ಟಿ.ಜಿ. ಕೋಬಾ ಎಡ್ವರ್ಡ್ಸ್ ಅವರು ಸುಖಮಿತ್ ರೋಡಲ್ಲಿ ಒಂದು ಬಾರ್ ಓಪನ್ ಮಾಡ್ತಾರೆ. ಸೊ ಇದರಿಂದ ಅಲ್ಲಿ ವಾಸವಾಗಿದ್ದ ಎಷ್ಟೋ ಫ್ಯಾಮಿಲಿಗಳು ಆ ಜಾಗನ ಬಿಡ್ತಾರೆ. ಇವತ್ತಿಗೆ ಆ ಜಾಗ ಹೇಗಿದೆ ಅಂದರೆ